ಬಳ್ಳಾರಿಯಲ್ಲಿ 70ಕ್ಕೂ ಹೆಚ್ಚು ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಾಗಿತ್ತು. ಹೀಗಾಗಿ ಮನೆಗಳನ್ನು ತೆರವು ಮಾಡುವಂತಹ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ರಸ್ತೆ ಅಗಲೀಕರಣಕ್ಕಾಗಿ ಕಾಮಗಾರಿ ಹಿನ್ನೆಲೆ ತೆರವನ್ನ ಮಾಡ್ತಾ ಇದ್ದಾರೆ. ಮನೆ ಕಳೆದುಕೊಂಡಿದ್ದಾರೆ ಕುಟುಂಬಸ್ಥರು. ಅವರ ಸ್ಥಿತಿಯಂತೂ ಹೇಳೋದು ಬೇಡ, ಬೀದಿಗೆ ಬಿದ್ದಿದ್ದಾರೆ. ಬಳ್ಳಾರಿ ನಗರದ ಬಾಪೂಜಿ ನಗರದಲ್ಲಿ ಘಟನೆ ಕಂಡು ಬಂದಿದೆ. ನೋಟಿಸ್ ಕೊಡದೆ ಏಕಾಏಕಿಯಾಗಿ ತೆರವು ಮಾಡಿದ್ದಾರೆ ಅನ್ನೋದು ಆ ನಿವಾಸಿಗಳ ಆರೋಪವಾಗಿದೆ. ಮನೆ ಕಳೆದುಕೊಂಡ ಕುಟುಂಬಸ್ಥರು ಸದ್ಯ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಡವಿದ ಮನೆ ಆವರಣದಲ್ಲೇ ಟೆಂಟ್ ಅನ್ನ ನಿರ್ಮಿಸೋ ಮೂಲಕವಾಗಿ ಅಲ್ಲಿಯೇ ಕುಳಿತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿಯಾಗಿ ಬಂದು ನಮ್ಮನ್ನ ಬೀದಿಗೆ ಹಾಕಿದ್ದಾರೆ. ನಾವು ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಅವರದ್ದಾಗಿದೆ. ಮತ್ತೆ ನಮಗೆ ಸೂರು ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೇ ಒಂದು ಟೆಂಟನ್ನು ಹಾಕ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತಾತ ನಮ್ಮಪ್ಪ ಎಲ್ಲರೂ ಇದೇ ಏರಿಯಾನಲ್ಲಿ ಬದುಕಿದಾರ. ಎಷ್ಟು MLAಗಳು ಎಷ್ಟು ಕಾರ್ಪೊರೇಟರ್ಗಳು ಬಂದರೂ ಕೂಡ ಯಾರು ನಮಗೆ ಡಿಸ್ಟರ್ಬ್ ಮಾಡಿಲ್ಲ. ಇವಾಗ ಇವರು 2-3 ಸತ ಗೆದ್ದಾರಂತ ಭಾಳ ಸೊಕ್ಕು ಅಹಂಕಾರ ಬಂದಿದೆ ಕಾಂಗ್ರೆಸ್ ವ್ಯಕ್ತಿಗಳಿಗೆ. ಆ ವ್ಯಕ್ತಿಗಳು ಮಾಡಲಿ, ಡೆವಲಪ್ಮೆಂಟ್ ಮಾಡಲಿ, ಮಾಡತ್ತಲ್ಲಿ ಮಾಡಿಲ್ಲ. ಇಲ್ಲಿ ಯಾಕೆ ರೋಡ್ ಅಗಲ ಮಾಡ್ತಾಯಿದ್ರೆ ಗೊತ್ತಾಗವಲ್ತು. ಒಂದು ಏರ್ಪೋರ್ಟ್ ಬರ್ಬೇಕು, ಒಂದು ರೈಲ್ವೆ ಸ್ಟೇಷನ್ ಬರ್ಬೇಕು, ಒಂದು ಬಸ್ ಸ್ಟ್ಯಾಂಡ್ ಬರ್ಬೇಕು. ಅಲ್ಲಿಂದ ಆದರೆ ಇದು ಡೆವಲಪ್ಮೆಂಟ್ ಮಾಡೋದು. ಇಲ್ಲಿ ಏನೇನಿಲ್ಲ. ಇಲ್ಲಿ ಹೋದ್ರೆ ಸೀದಾ ಹಳ್ಳ ಬರ್ತದೆ. ಹಳ್ಳದ ಬಟ್ಲು ಹಿಂಡಕ್ಕೆ ಹೋಗ್ಬೇಕು ಅಷ್ಟೇ. ಯಾಕೆ ರೋಡು ಅಗಲ ಮಾಡ್ತಾಯಿದ್ರೆ ಗೊತ್ತಿಲ್ಲ. MLA ಸಾರ್ಥ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ನೋಟಿಸ್ ಕೊಡ್ಲಾರ್ದೆ ಈ ರೀತಿಯಾಗಿ ಮಾಡಿದ್ರ ಏನು ಹೇಳ್ತಾರೆ ಅಲ್ಲಿನ ನಿವಾಸಿಗಳು? ದಿವ್ಯ ಜೊತೆ ಅಂದ್ರೆ ಅಲ್ಲಿರ್ತಕ್ಕಂತ ನಿವಾಸಿಗಳು ಹೇಳುವ ಮಾಹಿತಿಯ ಪ್ರಕಾರ ಅಂದ್ರೆ 50 ವರ್ಷಗಳಿಂದ ಸಹಿತ ನಾವು ಇಲ್ಲೇ ವಾಸ ಮಾಡ್ತಾ ಇದ್ವಿ. ಬಿಜೆಪಿ ಅವಧಿಯಲ್ಲಿ ನಮಗೆ ಹಕ್ಕುಪತ್ರವನ್ನು ಕೊಡ್ಲಾಗಿತ್ತು. ಆದ್ರೆ ಇದೀಗ ಏಕೈಕಿ ನಮ್ಮ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ವ್ಯಕ್ತಪಡಿಸೋದ್ರ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗ ನಗರಸಭೆ ಅಧಿಕಾರಿಗಳು ಹೇಳುವಂತ ಮಾಹಿತಿ ಪ್ರಕಾರ ಅಂದ್ರೆ ಈಗ ಪಬ್ಲಿಕ್ ಅವ್ರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳಿರೋದೇನಂದ್ರೆ ಅವ್ರೇನು ಈಗ ಅಲ್ಲಿರ್ತಕ್ಕಂಥ ನಿವಾಸಿಗಳು ಡ್ರೈನೇಜ್ ಜಾಗದಲ್ಲಿ ಮುಂಭಾಗದವರೆಗೂ ಸಹಿತ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆಗೆ ರೋಡ್ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಅದನ್ನ ನಾವು ತೆರವು ಮಾಡಿದೀವಿ ಅನ್ನುವಂತ ಒಂದು ರೀತಿಯ ಸಮಜಾಯಿಷೆಯನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ 70ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿದ್ರಿಂದಾಗಿ ಅಲ್ಲಿರ್ತಕ್ಕಂಥ 70ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಂತಾಗಿದೆ. ರಸ್ತೆ ಪಕ್ಕದಲ್ಲಿರುವ ಅಕ್ರಮ ನಿವೇಶನಗಳು ಅನ್ನುವಂತ ಹೆಸರಿನಲ್ಲಿ ಇದೀಗ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಕೊಡದೆ ಏಕೈಕಿ ತೆರವು ಮಾಡಿದ್ರಿಂದಾಗಿ ಈಗ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ನಮಗೆ ಪರಿಹಾರವನ್ನು ಕೊಡಬೇಕು, ಅಧಿಕಾರಿಗಳು ಶಾಸಕರು ಸ್ಥಳಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.